ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ vrlvlogs.kannada. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡೀನಿ. ನಾನು ಚಲೋ ಇದ್ದೀನಿ. ಇವತ್ತು 26 ಜನವರಿ ಮಂಡೇ. ಹಸ್ಬೆಂಡ್ ಆಫೀಸ್ ಮತ್ತು ಮಗನ ಸ್ಕೂಲ್ ಎಲ್ಲ ಸುಟ್ಟಿ ಇರ್ತದೆ. ಹಾಗಾಗಿ ಇವತ್ತು ಸ್ವಲ್ಪ ಹೊರಗೆ ಹೋಗಿ ಬರಬೇಕು. ನನ್ನ ಮಗನ ಬರ್ತ್ಡೇ ಅದ ನೆಕ್ಸ್ಟ್ ಮಂತ್ ಫೆಬ್ರವರಿನಾಗ. ಸೈಕಲ್ ನೋಡ್ಕೊಂಡು ಬರಬೇಕು. ಸೈಕಲ್ ಬೇಕಂತ ಹಠ ಮಾಡ್ಲಿಕ್ಕತ್ತಾನ. ಸೊ ಅದಕ್ಕಿಂತ ಮೊದಲು ಆಚೆ ಹೊರಗೆ ಹೋಗೋಕ್ಕಿಂತ ಮೊದಲು ಏನಂದ್ರೆ ಭಾಳ ದಿನ ಆಯಿತು ಚೂಡ ಮಾಡಿಲ್ಲ ನಾನು. ಸೊ ಇವತ್ತು ಅಳ್ಳಿನ ಚೂಡ ಮತ್ತು ಅವಲಕ್ಕಿ ಚೂಡ ಮಾಡ್ಲಿಕತ್ತೀನಿ. ಅದ್ರದ್ದು ರೆಸಿಪಿ ನೋಡ್ಕೊಂಡು ಬರೋಣ. ಈ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅಳ್ಳಿನ ಚೂಡ ಅವಲಕ್ಕಿ ಚೂಡ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬರ್ರಿ, ಅದಿಷ್ಟು ಚೂಡ ಮುಗಿಸ್ಕೊಂಡು ಆದಮೇಲೆ ಹೊರಗೆ ಹೋಗಿ ಬರ್ತೀವಿ. ಇವಾಗ ಆಲ್ರೆಡಿ ಟೈಮ್ 12 ಗಂಟೆ ಆಗಿದೆ. ಸೊ ಮಧ್ಯಾಹ್ನ 12 o'clock ಆಗಿದೆ. ಇದು ಚೂಡ ಇಷ್ಟು ಮಾಡಿಟ್ಟು ಆಮೇಲೆ ಸೈಕಲ್ ನೋಡೋಕೆ ಹೊರಗೆ ಹೋಗಿ ಬರೋಣ ಅಂತ. ಬರ್ರಿ, ಅಲ್ಲಿವರೆಗೂ ನಾನು ಚೂಡ ರೆಸಿಪಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಪ್ಯಾನ್ ತೊಗೊಂಡು ಒಂದು 4-5 ಸ್ಪೂನ್ ಆಗಷ್ಟು ಅದರೊಳಗೆ ಎಣ್ಣೆ ಹಾಕ್ಕೊಂಡು ಇದೆಲ್ಲ ಫ್ರೈ ಮಾಡ್ಕೋಬೇಕಾಗ್ತದೆ. ಶೇಂಗಾ, ಪುಟಾಣಿ, ಕೊಬ್ಬರಿ ಇದೆಲ್ಲ ಫಸ್ಟಿಗೆ ಫ್ರೈ ಮಾಡ್ಕೊಂಡು ಸಪ್ರೇಟಾಗಿ ಇಟ್ಕೋಬೇಕಾಗ್ತದೆ. ಆಮೇಲೆ ಒಗ್ಗರಣೆ ಒಳಗೆ ಹಾಕೋಬೇಕು. ಸೊ ನಾ ಇಲ್ಲಿ ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿರೋ ಶೇಂಗಾ ತೊಗೊಂಡಿದ್ದೀನಿ. ಅದು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊರಿ. ತುಂಬ ಹೋಗೋ ಥರನೂ ಮಾಡ್ಕೋಬೇಡ್ರಿ. ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಶೇಂಗಾ. ಒಂದು 2-3 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು. ಸೊ ಇದು ಎಣ್ಣೆಲಿ ಫ್ರೈ ಆದಮೇಲೆ ಇದು ಸಪ್ರೇಟಾಗಿ ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕೋರಿ. ಹೀಗೆ ಪ್ರತಿಯೊಂದೂ ಅಂದರೆ ಶೇಂಗಾ ಆದಮೇಲೆ ನೆಕ್ಸ್ಟ್ ಪುಟಾಣಿ ಫ್ರೈ ಮಾಡ್ಕೊರಿ. ಅದನ್ನು ಎಲ್ಲ ಪುಟಾಣಿ ಸ್ವಲ್ಪ ಬೇಗ ಫ್ರೈ ಆಗಿಬಿಡ್ತದೆ ನೋಡಿರಿ. ಸೀದೋಗೋ ಚಾನ್ಸಸ್ ಇರ್ತದೆ. ಕೈ ಬಿಡಬೇಡ್ರಿ. ಕೈ ಬಿಡ್ದಂಗೆ ಫ್ರೈ ಮಾಡಿಕೊಂಡು ಅದು ಒಂದು ಪ್ಲೇಟಿಗೆ ಸೇರಿಸ್ಕೊಂಬಿಡ್ರಿ ಸಪ್ರೇಟಾಗಿ. ಒಂದು ಪ್ಲೇಟಿಗೆ ಪುಟಾಣಿ ಆಮೇಲೆ ಶೇಂಗಾ ಅದು ಆದಮೇಲೆ ಕೊಬ್ಬರಿ ಮೂರೂ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಸೇರಿಸ್ಕೊಂಬಿಡ್ರಿ. ಪುಟಾಣಿ ಸ್ವಲ್ಪ ಜಲ್ದಿನೇ ಫ್ರೈ ಆಗಿಬಿಡ್ತದೆ, ಬಟ್ ಕೊಬ್ಬರಿಗೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಹಾಗಾಗಿ ಕೊಬ್ಬರಿ ಮತ್ತು ಹೋಗ್ತದೆ ಜಲ್ದಿನೇ. ಕೈ ಬಿಡಲಾರ್ದಂಗೆ ಕೊಬ್ಬರಿ ಏನು ಫ್ರೈ ಮಾಡ್ಕೊರಿ. ತುಂಬ ಬ್ಲ್ಯಾಕ್ ಮಾಡ್ಕೋಬೇಡ್ರಿ. ನಂದು ಇಲ್ಲಿ ವಿಡಿಯೋದಾಗ ನೋಡ್ಬೋದು ಸ್ವಲ್ಪ ಬ್ಲ್ಯಾಕ್ ಆಗಿದೆ. ನಂಗೆ ಪರ್ಸ್ನಲಿ ಸ್ವಲ್ಪ ಬ್ಲ್ಯಾಕ್ ಆದ್ರೇ ಇಷ್ಟ. ಅದು ಸ್ವಲ್ಪ ಕೊಬ್ಬರಿ ಹಾಗೆ ಉಳೀತು ಅಂದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಹಸಿ ಉಳೀತು ಅಂದ್ರೆ ಅದ್ರ ಸಲುವಾಗಿ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ, ಅಂದರೆ ತೀರಾ ಬ್ಲ್ಯಾಕ್ ಮಾಡಿ ಹೊತ್ತಿಸ್ಬೇಡ್ರಿ. ಮೀಡಿಯಮ್ ಅಷ್ಟಾಗೋವರೆಗೂ ಫ್ರೈ ಮಾಡ್ಕೊಂಡು ಇಟ್ಕೊರಿ. ಈ ಹಳ್ಳಿನ ಚೂಡದು ಸ್ಪೆಷಲ್ ಕಾಂಬಿನೇಷನ್ ಅಂದ್ರೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ. ಈ ಉತ್ತರ ಕರ್ನಾಟಕ ಸೈಡ್ ಮಂದಿ ಯಾರು ಇರ್ತಿರಲ್ಲ ಅವ್ರಿಗೆ ಗೊತ್ತಿರ್ತದ. ಚೂಡ ಜೊತೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಅಂದ್ರೆ ಎಷ್ಟು ಇಷ್ಟಪಡ್ತಾರೆ ನಮ್ಮ ಕಡೆ ಜನ ಅಂತ. ಪಂಚ ಪ್ರಾಣ ಅಂತಲೇ ಹೇಳ್ಬೋದು. ಇದು ಒಂದು ಎಲ್ಲರ ಮನೇಲೂ ಕಾಮನ್ಲಿ ಮಾಡೋಂಥ ಸ್ನ್ಯಾಕ್ಸ್ ಉತ್ತರ ಕರ್ನಾಟಕದಾಗ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರ ಮನೇಲೂ. ಆಮೇಲೆ ಈ ಸ್ನ್ಯಾಕ್ಸ್ ಜಲ್ದಿನೂ ಮಾಡ್ಕೊಂಬಿಡ್ಬೋದು. ಏನು ಭಾಳ ತಾಮ್ ಜಾಮ್ ಬೇಕು, ಜಂಜಟ್ ಬೇಕು ಅನ್ನೋ ಥರ ಏನಿಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮನೇಲೇ ಇರೋದಿರ್ತದೆ. ಮಾಮೂಲಿ ಶೇಂಗಾ, ಪುಟಾಣಿ, ಆಮೇಲೆ ಕೊಬ್ಬರಿ ಇದೆಲ್ಲ ಮನೇಲಿ ಇದ್ದೇ ಇರ್ತದೆ. 15-20 ಮಿನಿಟ್ಸ್ ಒಳಗಡೆ ಇದು ಮಾಡ್ಕೊಂಬಿಡ್ಬೋದು. ಇವಾಗ ಎಲ್ಲ ಹುರ್ಕೊಂಡಿದ್ದು ಆದಮೇಲೆ ಅದೇ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಮಿಕ್ಕಿರ್ತದಲ್ಲ, ನಿಮಗೆ ಎಣ್ಣೆ ಕಡಿಮೆ ಅನ್ನಿಸ್ತು ಅಂದ್ರೆ ಇನ್ನೂ ಸ್ವಲ್ಪ ಹಾಕೋರಿ. ಇಲ್ಲ ಅಂದ್ರೆ ಅದೇ ಪ್ಯಾನ್ ಒಳಗೆ ಒಗ್ಗರಣೆ ಹಾಕೊಳ್ಳೋಮಂತ. ಇವಾಗ ಒಗ್ಗರಣೆಗೆ ಒಂದು 2 ಸ್ಪೂನ್ ಆಗಷ್ಟು ಜೀರಿಗೆ, 2 ಸ್ಪೂನ್ ಆಗಷ್ಟು ಸಾಸಿವೆ, ಅದಾದಮೇಲೆ ಒಂದು 10-15 ಎಸಳು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕೋಬೇಕು. ಬೆಳ್ಳುಳ್ಳಿ ನೋಡ್ರಿ, ಇಲ್ಲಿ ನಾನೇನು ಸಿಪ್ಪೆ ತೆಗ್ದಿಲ್ಲ, ಹಾಗೆ ಡೈರೆಕ್ಟಾಗಿ ಅಂದರೆ ಕ್ಲೀನಾಗಿ ಸಿಪ್ಪೆ ತೆಗ್ದಿಲ್ಲ, ಮೇಲ್ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದು ಡೈರೆಕ್ಟಾಗಿ ಜಜ್ಜಿ ಹಾಕಿಬಿಟ್ಟಿದ್ದೀನಿ. ಹಾಗೇನೆ ಹಾಕ್ತಾರೆ ಚೂಡಾಗ. ಫುಲ್ ಸಿಪ್ಪೆ ತೆಗಿಯೋದೇನು ನೆಸಸರಿ ಇಲ್ಲ. ನಾನಿಲ್ಲಿ ಅವಲಕ್ಕಿ ಮತ್ತು ಹಳ್ಳಿನ ಚೂಡ ಎರಡೂ ಮಾಡ್ಕೊಳ್ಳಿಗತ್ತೀನಿ. ಫಸ್ಟ್ ಅವಲಕ್ಕಿ ಚೂಡಾನೇ ಮಾಡಿ ತೋರಿಸ್ಲಿಕತ್ತೀನಿ. ಈ ಪೆಪ್ಪರ್ ಮತ್ತು ಡಿಲಕ್ಸ್ ಅವಲಕ್ಕಿ ಅಂತ ಬರ್ತಾವಲ್ಲ, ಆ ಅವಲಕ್ಕಿ ಯೂಸ್ ಮಾಡಬೇಕು ನೀವು ಚೂಡ ಮಾಡ್ಕೊಳ್ಳಿಕ್ಕೆ. ಸೊ ಒಂದು ಹಿಡಿಯಷ್ಟು ಕರಿಬೇವು ಹಾಕ್ಕೊಳ್ರಿ. ಅದಾದಮೇಲೆ ಒಂದು 8-10 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಮಧ್ಯ ಸ್ಪ್ಲಿಟ್ ಮಾಡಿಕೊಂಡು ಹಾಕ್ಕೊಳ್ರಿ. ಅಂದರೆ ಮಧ್ಯ ಸ್ಪ್ಲಿಟ್ ಮಾಡಿದರೆ ಖಾರ ಬಿಡ್ತದಲ್ಲ, ಅದಕ್ಕೋಸ್ಕರ ಅಷ್ಟೇ. ಇಷ್ಟಾದಮೇಲೆ ರುಚಿಗೆ ತಕ್ಕಷ್ಟು ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಅವಲಕ್ಕಿ ಮಿಕ್ಸ್ ಮಾಡ್ಕೊರಿ. ಇಲ್ಲಿ ನಾನು ಆಲ್ರೆಡಿ ಒಂದು ಹಾಫ್ ಡೇ ಅಷ್ಟು ಬಿಸಿಲಿಗೆ ಇಟ್ಕೊಂಡು ತೆಕ್ಕೊಂಡಿದ್ದೀನಿ ಅವಲಕ್ಕಿ. ನಿಮಗೆ ಅಷ್ಟು ಬಿಸಿಲಿಗೆ ಇಟ್ಟು ತೆಕ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂದರೆ ನೀವು ಡ್ರೈ ರೋಸ್ಟ್ ಮಾಡ್ಕೋಬೋದು ಅವಲಕ್ಕಿನ. ಈ ಪೇಪರ್ ಅಥವಾ ಡಿಲಕ್ಸ್ ಅವಲಕ್ಕಿ ಅಂತ ಬರ್ತದಲ್ಲ, ಅದು ಸ್ಪೆಷಲಿ ಚೂಡ ಮಾಡೋಕ್ಕಂತಲೇ ಇರ್ತದೆ. ಆ ಅವಲಕ್ಕಿನೇ ತೊಗೊಳ್ಬೇಕು ನೀವು.
ಸೊ ನಾ ಇಲ್ಲಿ ಆಲ್ರೆಡಿ ಬಿಸಿಲಿಗೆ ಒಣಗಿಸ್ಕೊಂಡಿದ್ರಲ್ಲಿಂದ ಅವಲಕ್ಕಿ ನಾ ಏನು ಡ್ರೈ ರೋಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದಿಷ್ಟು ಆದಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊರಿ. ಅವಲಕ್ಕಿ ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆಗಬೇಕು. ಅದು ಆದಮೇಲೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಈ ಶೇಂಗಾ ಪುಟಾಣಿ ಕೊಬ್ಬರಿ ಎಲ್ಲ, ಅದು ಮೇಲಿಂದ ಆ್ಯಡ್ ಮಾಡಿರಿ. ಅದು ಆ್ಯಡ್ ಮಾಡಿ ಇನ್ನೊಂದು ಸತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ಟೋವ್ ಆಫ್ ಮಾಡಿಬಿಡ್ರಿ. ನಿಮ್ಮದು ಅವಲಕ್ಕಿ ಚೂಡ ರೆಡಿ ಆಗಿಬಿಡ್ತದೆ. ಇದೇ ರೀತಿ ಹಳ್ಳಿನ ಚೂಡನೂ ಮಾಡೋದು ತೋರಿಸ್ತೀನಿ. ಬರೀ ನೆಕ್ಸ್ಟ್ ಹಳ್ಳಿನ ಚೂಡ ಮಾಡೋದು ನೋಡೋಣ ಅಂತ, ಹೆಂಗೆ ಮಾಡೋದು ಅಂತ. ಸೇಮ್ ಪ್ರೊಸೀಜರ್. ಒಂದು ಪ್ಯಾನ್ ಇಟ್ಕೊಂಡು ಒಂದು 7-8 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು, ಒಂದು 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಾಸಿವೆ, ಆಮೇಲೆ ಕುಟ್ಟಿರೋ ಬೆಳ್ಳುಳ್ಳಿ, ಅದೇ ಒಂದು ಸ್ವಲ್ಪ ಸಿಪ್ಪೆ ತೆಗೆದು, ಅಂದರೆ ನಾನು ಕ್ಲೀನಾಗೆಲ್ಲ ಸಿಪ್ಪೆ ಏನು ತೆಗಿಯಲ್ಲ ಬೆಳ್ಳುಳ್ಳಿಗೆ, ಆವಾಗಲೇ ಹೇಳ್ದಂಗೆ ಸ್ವಲ್ಪ ಹಬ್ಳ ಜಬ್ಳ ಕುಟ್ಕೊಂಡು ಬೆಳ್ಳುಳ್ಳಿ ಹಾಕಿ, ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊರಿ. ನಾನಿಲ್ಲಿ ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಹಳ್ಳಿನ ಚೂಡ ನಾನು ಜಾಸ್ತಿ ಕ್ವಾಂಟಿಟಿನಾಗ ಮಾಡ್ಕೊಳ್ಳಿಗತ್ತೀನಿ. ನಮ್ಮ ಮನೆಗೆ ಎಲ್ಲರೂ ಹಳ್ಳಿನ ಚೂಡ ತುಂಬ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಬಿಟ್ರೆ ನೀವು ಸ್ವಲ್ಪ ದಿನ ಒಂದು 15-20 ಡೇಸ್ ಆಗೋವರೆಗೂ, ಅಟ್ಲೀಸ್ಟ್ 1 ಮಂತ್ ಆದರೂ ಆಗೋವರೆಗೂ ಮಾಡ್ಕೊಂಡ್ರೆ, ಮಕ್ಕಳು ಇರೋ ಮನೆಯಲ್ಲಿ ಬೇಕಾಗ್ತದೆ ಸಂಜೆ ಮುಂದೆ ಸ್ನ್ಯಾಕ್ಸ್, ಈ ಥರ ಮಾಡ್ಕೊಂಡು ಇಟ್ಕೋಬೋದು ನೀವು. ಇದೇ ಒಗ್ಗರಣೆಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೀವು ಎಷ್ಟು ಖಾರ ತಿಂತೀರಿ ಅದು ನೋಡಿಕೊಂಡು ಖಾರ ಹಾಕ್ಕೊಳ್ರಿ. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಮಾಮೂಲಿ ಬರುತ್ತಲ್ಲ ಅದನ್ನೇ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮ್ಯಾಲಿಂದ ಸ್ವಲ್ಪ ರಸಮ್ ಪೌಡ್ರ್ ಬರ್ತದಲ್ಲ, ಅದೂ ಜಾಸ್ತಿ ಖಾರ ಬೇಕಂದ್ರೆ ಅದನ್ನು 1 ಸ್ಪೂನ್ ಸೇರಿಸ್ಕೋಬೋದು. ನಾನು ಅದೇನು ಹಾಕ್ಕೊಂಡಿಲ್ಲ. ಇವಾಗ ಇದಕ್ಕೆ ಆಲ್ರೆಡಿ ಫ್ರೈ ಮಾಡಿಟ್ಟಿರ್ತೀರಲ್ಲ ಶೇಂಗಾ ಪುಟಾಣಿ ಕೊಬ್ಬರಿ, ಇದು ಎಲ್ಲ ಸೇರಿಸ್ಕೊರಿ. ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿ ಮೇಲಿಂದ ಅಳ್ಳು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೀವು ಡೈರೆಕ್ಟ್ ಒಗ್ಗರಣೆಗಾದರೂ ಹಾಕೋಬೋದು ಶೇಂಗಾ ಪುಟಾಣಿ ಮತ್ತು ಕೊಬ್ಬರಿ, ಅಥವಾ ಮೇಲೆ ಎಲ್ಲ ಸೇರಿಸ್ಕೊಂಡು ಮೇಲಾದ್ರೂ ಹಾಕೋಬೋದು, ಹೆಂಗೆ ಹಾಕೊಂಡ್ರೂ ನಡೀತದೆ. ಒಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಮಸಾಲೆ ಒಂದು ಕಡೆ ಕೂತ್ಕೊಂಡಿರ್ತದೆ ಕೆಳಗೆ, ಅಳ್ಳೆಲ್ಲ ಮೇಲಿಂದ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ವೀಡಿಯೋಸ್ ಇಷ್ಟ ಆದ್ರೆ ನನಗೆ ಫಾಲೋ ಮಾಡೋದು ಮರಿಬೇಡ್ರಿ. ವೀಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ನನಗಿಲ್ಲಿ ಪ್ಯಾನ್ ಸ್ವಲ್ಪ ಸಣ್ಣದಾಯಿತು, ಅದಕ್ಕೋಸ್ಕರ ಇನ್ನೊಂದು ಪ್ಯಾನ್ ತೊಗೊಂಡು ಅದರೊಳಗೂ ಸ್ವಲ್ಪ ಮಸಾಲೆ ಮತ್ತು ಅಳ್ಳ ಸೇರಿಸ್ಕೊಂಡು, ಈ ಪ್ಯಾನ್ ಒಳಗೂ ಮಸಾಲೆ ಅಳ್ಳ ಸೇರಿಸ್ಕೊಂಡು ಎರಡು ಕೂಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು 2 ಪ್ಯಾನಲ್ಲಿ ಮಾಡಿಕೊಂಡೆ ನಾನು. ಇದಕ್ಕಿಂತ ದೊಡ್ಡ ಪ್ಯಾನ್ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ 2 ಪ್ಯಾನ್ ಮಾಡ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಸಕ್ಕರೆನ ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಮೇಲಿಂದ ಕಲಿಸ್ಕೊರಿ. ಅಂದರೆ ಸ್ಟೋವ್ ಆಫ್ ಮಾಡಿ ತೆಗ್ದಿರ್ತೀರಲ್ಲ, ಅದು ಆದಮೇಲೆ ಮೇಲಿನ ಸಕ್ಕರೆ ಪೌಡ್ರ್ ಹಾಕ್ಕೊಡ್ರಿ. ಅದು ಸ್ವಲ್ಪ ಸಕ್ಕರೆ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಮಸ್ತಾಗಿ ಬರ್ತದೆ.
ಹ್ಞೂ ಸೊ ಇವತ್ತು 26 ಜನವರಿ ಹೆಂಗೂ ನನ್ನ ಹಸ್ಬೆಂಡ್ ಆಫೀಸು ಮತ್ತು ಮಗನ ಸ್ಕೂಲ್ ಹಾಲಿಡೇ ಅದ. ಅದಕ್ಕೆ ಒಂದು ನೆಕ್ಸ್ಟ್ ಮಂತ್ ಬರ್ಡೇ ಅದ, ಸೈಕಲ್ ನೋಡ್ಕೊಂಬರೋಣ ಅಂತ ಹೊಂಟಿವಿ. ಸೈಕಲ್ ಬೇಕಂತ ಹಠ ಮಾಡ್ಲಿಕತ್ತಾನ. ಸೊ ಸೈಕಲ್ ನೋಡ್ಕೊಂಡು ಬರೋಣ. ಅಟ್ಲೀಸ್ಟ್ ಗೊತ್ತಾಗ್ತದೆ ಯಾವ ಹೈಟ್, ಏನು ಬಜೆಟ್, ನಮ್ಮ ಬಜೆಟ್ ಒಳಗೆ ಅದ ಇಲ್ಲ ಅದೆಲ್ಲ ಗೊತ್ತಾಗ್ತದೆ, ಒಂದು ಐಡಿಯಾ ಬರ್ತದಂತ ಸೈಕಲ್ ನೋಡ್ಕೊಂಬರಕ್ಕೆ ಹೊಂಟಿವಿ. ಬರ್ರಿ, ಅಲ್ಲಿಂದು ವಿಡಿಯೋ ಮಾಡ್ತೀನಿ, ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ. ಸೊ ಯಾರಾದರೂ ಸೈಕಲ್ ತೊಗೊಳೋರು ಇದ್ರೆ ಮಗುಗದು ಒಂದು ಐಡಿಯಾ ಬರ್ತದೆ ನಿಮಗೆ ಅಂತ. ಬರ್ರಿ ಹಾಗಾದ್ರೆ ಹೋಗಿ ಬರೋಣ. I'm very excited to see my new cycle. ಅದು ಒಂದು ಸೈಬೋರ್ಡ್ ಕೂತ್ಕೊಳ್ಳಿ ಮೇಡಮ್. ಇಲ್ಲ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಫಸ್ಟ್ ಅದು ತೆಗಿ ಮಗ. ಇವತ್ತು ರಜೆನಾ ಸರ್? ಹೌದು ಸರ್, ರಜಾ. ಫಸ್ಟ್ ತಿರ್ಸ್ಕೊಂಬಿಡು, ಫುಲ್ ಆ ಕಡೆ ಹಿಂದ್ಗಡೆ ತಿರ್ಸ್ಕೊಂಬಿಡು, ಹಂಗೆ ಹೇಳ್ಕೊಂಡು ಇವಾಗ ಬಂದ ಬಂದ ಬಂದ. ಹಾಂ, ಇವಾಗ ಹಂಗೆ ಕೆಳಗಡೆ ಸ್ಲೋ ಇದೆಯಲ್ಲ ಇದು ಕೊನೆಯದು ಬಾಬು, ಬಾ ನೋಡು. ಅರ್ಧ ಅಡಿ ಮುಕ್ಕಾಲು ಅಡಿ ಮಾಡ್ಬೋದು. ಹಾಂ, ಇದೊಂದು ನೋಡ್ಕೊಳ್ಳಿ, ಇದಕ್ಕಿಂತ ಒಂದು ದೊಡ್ಡದು. ದೊಡ್ಡದು ಯಾವುದು ಇದ್ರಕ್ಕೆ? ಓಕೆ ಮೇಡಮ್, ಫಸ್ಟ್ ಅದು ದೊಡ್ಡದು, ಆಮೇಲೆ ಇನ್ನೊಂದು ನೋಡ್ಬೇಕು. ಕರೆಕ್ಟ್ ಅಲ್ವಾ? ಬಾಬು ಅಲ್ಲ, ನೀವು ಇಳಿಬೇಕಾದ್ರೆ ಏನು ಮಾಡಬೇಕು, ಮುಂದೆ ಬಯಕೆ ಇವಾಗ ಇಳಿಬೇಕು ಅಂತ ಇಳಿಬೇಕಾದ್ರೆ ಇಲ್ಲಿ ಇಟ್ಕೋಬೇಕು. ನಾನು ಇನ್ನೂ ಸ್ವಲ್ಪ ಲೋವರ್ ಲೆವೆಲ್ ಕೊಡ್ತೇನೆ. ಇದು ತಗೊಂಡ್ರೆ ನಿಮ್ಗೆ ಸ್ವಲ್ಪ 2 ವರ್ಷ ಆದ್ಮೇಲೆ ಹೈಟ್ ಆಗ್ತಿಯಲ್ಲ, ಅವಾಗ ಸೀಟ್. ಇದು ಬೇಸಿಕ್, ಇದು ಅದು ನಿಮ್ಗೆ ವಿತ್ ಡಬಲ್ ಡಿಸ್ಕೋ ಫ್ರಂಟ್ ಶಾಕ್ಸ್. ಇದು ನೀವು ನೋಡ್ತಿರ್ಬೋದು ಹರ್ಕ್ಯುಲಸ್ ಬ್ರ್ಯಾಂಡ್ ಸೈಕಲ್, ಬಟ್ ಬೇಸಿಕ್ ಮಾಡಲ್ಲು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 7500 ಸ್ಟಾರ್ಟ್ ಆಗುತ್ತೆ. ಇದರಲ್ಲೇ ನಿಮಗೆ ಹೈಯರ್ ಎಂಡ್ ಬೇಕು ಅಂದರೆ ಇನ್ನೂ ಜಾಸ್ತಿ, ವಿತ್ ಗೇರು ಡಿಸ್ಕ್ ಎಲ್ಲ ಬೇಕು ಅಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಇದು ನಾನು ತೋರಿಸಿರೋದು ಬಂದುಬಿಟ್ಟು ಬೇಸಿಕ್ ಮಾಡಲ್, ಹಂಗಾಗಿ ಇದು ಬರೀ 7500 ಸ್ಟಾರ್ಟ್ ಆಗುತ್ತೆ. ಇದ್ರ ಸೈಜ್ ಬಂದುಬಿಟ್ಟು 24 ಇಂಚು, ಅಂದರೆ ಸೆಕೆಂಡಿಂದ ಒಂದು 5th 6th ಸ್ಟ್ಯಾಂಡರ್ಡ್ ಮಕ್ಳವರೆಗೂ ಇದು ಓಡಿಸ್ಬೋದು ಚೆನ್ನಾಗಿ ಕರೆಕ್ಟಾಗಿ. ಸ್ವಲ್ಪ ಹೈಟ್ ಜಾಸ್ತಿ ಇದ್ರೂ ನೀವು ಸೀಟ್ ಹೈಟ್ ಮಾಡ್ಕೋಬೋದು. ನೋಡ್ರಿ, ಇಲ್ಲಿ ಮತ್ತೊಂದು ಬೇರೆ ಕಸ್ಟಮರ್ ಸೈಕಲ್ ಅಸೆಂಬಲ್ ಮಾಡ್ಲಿಕತ್ತೀರಿ, ಸೊ ನೋಡ್ಲಿಕತ್ತಿದ್ವಿ. ಇದು ಬಂದ್ಬಿಟ್ಟು ಹೈಯರ್ ಎಂಡ್. ಇದರಲ್ಲಿ ತುಂಬ ಫೀಚರ್ಸ್ ಸಿಗ್ತಾವೆ ನಿಮಗೆ, ಬಟ್ ಇದ್ರದ್ದು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅದ. ಏನಂದರೆ ಇದ್ರದ್ದು 15000 ಪ್ರೈಸ್ ಆಗುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ಬೇರೆ ಶಾಪಿಗೆ ಬಂದೀವಿ, ನೋಡ್ಕೊಳ್ಳೋಣ ಪ್ರೈಸು ಅಂತ. ಒಂದೇ ಶಾಪಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ಲ, ಒಂದು 2-3 ಶಾಪ್ ಅಟ್ಲೀಸ್ಟ್ ನಾವು ಅಡ್ಡಾಡಿ ನೋಡಿದ್ರೆ ಯಾವ ಶಾಪಲ್ಲಿ ಕಡಿಮೆ ಇದೆ, ಆಮೇಲೆ ಯಾವ ಬ್ರ್ಯಾಂಡ್ ಎಷ್ಟು ಪ್ರೈಸ್, ಯಾವ ಜಾಸ್ತಿ ದಿನ ತಾಳಿಕೆ ಬರುತ್ತೆ ಅದೆಲ್ಲ ಗೊತ್ತಾಗುತ್ತಲ್ಲ ಅಂತ ಇನ್ನೊಂದು ಶಾಪಲ್ಲಿ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಸೊ ಬರ್ರಿ ಈ ಶಾಪಲ್ಲಿ ನೋಡೋಣ ಅಂತ, ಯಾವ ಸೈಕಲ್, ಯಾವ ಬ್ರ್ಯಾಂಡ್, ಎಷ್ಟು ಪ್ರೈಸ್, ಏನೇನದ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಈ ಸೈಕಲ್ ಬಂದುಬಿಟ್ಟು ಗ್ಯಾಂಗ್ ಅಂತ ಬ್ರ್ಯಾಂಡ್, ಸೇಮ್ ಹೈಟು, ಸೇಮ್ ಫೀಚರ್ಸು, ಆಮೇಲೆ ಸೇಮ್ ಪ್ರೈಸ್ ಇತ್ತು. ಸೊ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಇನ್ನೊಂದು 2 ಅಂಗಡಿಗಳು ಓಡಾಡಿ ನೋಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅಷ್ಟರಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು, ಹೊಟ್ಟೆ ಹಸಿವಾಗಿತ್ತು. ಅದಕ್ಕೆ ಹತ್ರನೇ ಒಂದು ಹೋಟ್ಲಿತ್ತು ಅಂತ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾವು ಆ್ಯಕ್ಚುಲಿ ಮಧ್ಯಾಹ್ನ ಮನೆ ಬಿಡೋಕ್ಕೇ ಲೇಟ್ ಆಗಿತ್ತು, ಹಾಗಾಗಿ ಫುಲ್ ಹಸಿವಾಗಿದ್ದು ಊಟ ಮಾಡಿ ಆಮೇಲೆ ಬೇಕಿದ್ರೆ ಮತ್ತೆ ನೋಡೋಣ ಸೈಕಲ್ಲು ಅಂತ ಫಸ್ಟ್ ಊಟ ಮಾಡ್ಕೊಂಬರಕ್ಕೆ ಹೋದ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನನ್ನ ಮಗನಿಗೆ ತೋರಿಸ್ಲಿಕತ್ತಿದೆ. ಇವತ್ತು 26 ಜಾನ್ವರಿ ಅದ, ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿದಾರೆ ನೋಡು ಅಂತ ಬೈಕ್ ಪಕ್ಕಕ್ಕೆ ಹಾಕ್ಕೊಂಡು ಫ್ಲ್ಯಾಗ್ ಹಾಯ್ಸ್ಟ್ ಮಾಡಿರೋದನ್ನು ತೋರಿಸ್ಲಿಕತ್ತಿದೆ. ಸೊ ನೀವು ನೋಡಿ ಒಂದು ಕ್ಲಿಪ್. ತಿಂದ್ಬಿಟ್ಟು ಹೇಳು ವಿರಾಜ್, ಹೆಂಗಾಗ್ಯದ? ಅದು ತಿನ್ನು, ಅವಲಕ್ಕಿ ಚೂಡ.
ಇವಾಗ ಟೈಮ್ ನೋಡ್ರಿ, ಇವಾಗ 6:45 ಆಗ್ಯದ. ಇವಾಗ ತಿನ್ಲಾಕತ್ತೀವಿ. ಇವು ಮಾಡ್ಕೊಂಡು ತಿಂದು ಮನ್ಯಾಗ ನೀವು ಮಾಡ್ಕೊಂಡು ತಿಂದು ಮನೆಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ಹೆಂಗಾಗ್ಯದಂತ.